ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನ ಒಂದು ಅಪರೂಪವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಈ ಪ್ರದೇಶ ಈಗ ಅಳಿವಿನಂಚಿಗೆ ಹೋಗಿದೆ. ಹಾಗಾಗಿ ತಪ್ಪದೇ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಬಹುಶಃ ಮತ್ತೆ ನಿಮ್ಗೆ ಈ ಸ್ಥಳ ನೋಡಲು ಸಿಗದೇ ಇರಬಹುದು. ಹಾಗೆ ತಪ್ಪದೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಇದು ಎಂಟ್ರಿ ಗೇಟ್. ಹಾಗೆ ಇಲ್ಲಿ ಒಳಗೆ ಬಂದ್ರೆ ನಿಮ್ಗೆ ಅಲ್ಲಿ ಒಂದು ಚಿಕ್ಕ ದೇವಸ್ಥಾನ ಸಿಗುತ್ತೆ. ಮುಂಚೆ ಇದು ಸೈನಿಕರಿಗೆ ತಂಗುದಾಣವಾಗಿತ್ತು. ಅನೇಕ ದಂತ ಕಥೆಗಳು ಹೇಳುವ ಪ್ರಕಾರ ಈ ಜಾಗ ಮೈಸೂರು ರಾಜರ ಆಳ್ವಿಕೆಯ ಕಾಲದಲ್ಲಿ ಸೈನಿಕರು ಅಕ್ಕೆಯಮ್ಮ ಬೆಟ್ಟ, ಆವತಿ ಮತ್ತು ನಂದಿ ಬೆಟ್ಟಗಳ ಮೂಲಕ ಈ ಮಾರ್ಗವಾಗಿ ಹೋಗುತ್ತಿದ್ದರು. ಕಾಲಕ್ರಮೇಣ ಇದು ಜರಬಂಡೆಮ್ಮ ಅನ್ನೋ ದೇವಸ್ಥಾನವಾಗಿ ಮಾರ್ಪಡಾಯಿತು. ಶ್ರಾವಣ ಮಾಸದಲ್ಲಿ ಜನರು ಮಳೆಗಾಗಿ ಇಲ್ಲಿ ರಾಗಿ ಅಂಬಲಿಯನ್ನು ದೇವರಿಗೆ ಅರ್ಪಿಸುತ್ತಾರೆ. ಹಾಗೆ ಅರ್ಪಿಸಿದರೆ ದೇವಿ ತೃಪ್ತಳಾಗಿ ಮಳೆ ಬರುವ ಹಾಗೆ ಆಶೀರ್ವಾದ ಮಾಡುತ್ತಾರೆ ಎಂಬುದು ಇಲ್ಲಿನ ಜನರ ನಂಬಿಕೆಯಾಗಿತ್ತು. ಇಲ್ಲಿ ಇನ್ನೊಂದು ವಿಶೇಷ ಎಂದರೆ ದೇವಸ್ಥಾನದ ಮುಖ್ಯದ್ವಾರದ ಬಳಿ ಸಣ್ಣ ಗುಂಡಿ ಇತ್ತು. ಅಲ್ಲಿ ವರ್ಷ ಪೂರ್ತಿ ಶುದ್ಧ ಕುಡಿಯುವ ನೀರು ಶೇಖರಣೆಯಾಗುತ್ತಿತ್ತು. ಇದು ದೇವರ ಪವಾಡ ಎಂದೇ ಎಲ್ಲರೂ ನಂಬಿದ್ದರು. ಆದರೆ ಈಗ ಅದೆಲ್ಲ ನಶಿಸಿ ಹೋಗಿ ಯಾರೂ ಊಹಿಸದ ಸ್ಥಿತಿಯಲ್ಲಿ ಈ ಸ್ಥಳ ಹದಗೆಟ್ಟಿದೆ. ಅಲ್ಲಿ ಕಾಣಿಸುತ್ತಿರುವುದೇ ಸಂಪಿಗೆಹಳ್ಳಿ ಸಮೀಕ್ಷಾ ಗೋಪುರ. ಅಲ್ಲಿಗೆ ಹೋಗುವ ಮುಂಚೆ ಇಲ್ಲಿ ಮನಸ್ಸಿಗೆ ಮುದ ನೀಡುವ ಶಾಂತ ವಾತಾವರಣದ ಒಂದು ದೃಶ್ಯ ನೋಡೋಣ ಬನ್ನಿ. ಬಂಡೆಯ ಮೇಲೆ ಹೋಗಲು ಈಗ ಇಲ್ಲಿಂದ ಸಾಧ್ಯವಿಲ್ಲ. ಎಲ್ಲಾ ಕಡೆ ಗ್ರಿಲ್ಸ್ ಹಾಕಿದ್ದಾರೆ. ಈ ಪಾರ್ಕಿನ ಆಚೆ ಹೋಗಿ ಅಲ್ಲಿಂದ ಮೇಲಕ್ಕೆ ನಡೆದು ಹೋದರೆ ಹೋಗಬಹುದು. ಆದರೆ ಅಲ್ಲಿನ ರಸ್ತೆ ತುಂಬಾ ಹದಗೆಟ್ಟಿದೆ. ಹಾಗೂ ಯಾವುದೇ ಕಾರು ಅಥವಾ ಯಾವುದೇ ದೊಡ್ಡ ಗಾಡಿಯಲ್ಲಿ ಬಂದರೆ ಇಲ್ಲಿ ಪಾರ್ಕಿಂಗ್ ಇರುವುದಿಲ್ಲ. ಈ ಸ್ಥಳದ ವಿಶೇಷತೆ ಬಗ್ಗೆ ಈ ಬೋರ್ಡ್ನಲ್ಲಿ ವಿವರವಾಗಿ ಬರೆದಿದ್ದಾರೆ ನೋಡಿ. ಈ ಐತಿಹಾಸಿಕ ಸ್ಥಳವು ಸಂಪಿಗೆಹಳ್ಳಿ ಸಹಾಯಕ ಸಮೀಕ್ಷಾ ಗೋಪುರವಾಗಿದ್ದು, ಇದನ್ನು ಕ್ರಿಸ್ತಶಕ 1802ರಲ್ಲಿ ಲೆಫ್ಟಿನೆಂಟ್ ಕರ್ನಲ್ ವಿಲಿಯಂ ಲಾಂಪ್ಟನ್ ರವರ ನೇತೃತ್ವದಲ್ಲಿ ಪ್ರಾರಂಭಿಸಲಾಯಿತು. ಈ ಸಮೀಕ್ಷೆಯು ಭೂಮಿಯ ವಕ್ರತೆಯ ರಹಸ್ಯವನ್ನು ಭೇದಿಸಿತು. ಮೌಂಟ್ ಎವರೆಸ್ಟ್ ಸೇರಿದಂತೆ ವಿಶ್ವದ ಅತಿ ಎತ್ತರದ ಶಿಖರಗಳನ್ನು ಅಳೆಯಲು ಅಡಿಪಾಯ ಹಾಕಿತು. ಹಾಗೆ ಹಿಮಾಲಯದ 79 ಪೀಕ್ ಪಾಯಿಂಟ್ಗಳನ್ನು ಹಾಗೂ ಕಾವೇರಿ ನದಿ ಮುಖಜ ಭೂಮಿ ಮತ್ತು ದಕ್ಷಿಣದ ತುದಿಯಿಂದ ಉತ್ತರದ ಹಿಮಾಲಯದ ತನಕ ಇರುವ ಭಾರತದ ಭೌಗೋಳಿಕ ಮಹಾ ಕಮಾನಿನ ಸಮೀಕ್ಷೆ ಮಾಡಲಾಗಿತ್ತು. ಈ ಸಹಾಯಕ ಗೋಪುರವು ಭಾರತದ ಮಹಾ ತ್ರಿಕೋನಮಿತಿಯ ಸಮೀಕ್ಷೆಯ ಐತಿಹಾಸಿಕ ಪುರಾವೆಯಾಗಿ ನಿಂತಿದೆ. ಈ ಸಮೀಕ್ಷೆಯು ಭಾರತದ ನಿಖರವಾದ ನಕ್ಷೆ ರಚಿಸಲು ಕಾರಣವಾಯಿತು. ಆದರೆ ಈಗ ಈ ಜಾಗ ಯಾವುದೇ ಸೌಕರ್ಯಗಳಿಲ್ಲದೆ ಹಾಳಾಗುತ್ತಿರುವುದು ನಿಮ್ಮೆಲ್ಲರಿಗೂ ನಷ್ಟವೇ ಸರಿ. ಇನ್ನಾದರೂ ಈ ಐತಿಹಾಸಿಕ ಸ್ಥಳ ಪುನರುಜ್ಜೀವನ ಆಗಲೆಂದು ನಾವೆಲ್ಲ ಸೇರಿ ಪ್ರಯತ್ನಿಸಬೇಕಿದೆ. ಈ ಗೋಪುರದ ಎದುರುಗಡೆ ಇರುವ ಬಂಡೆಯ ಮೇಲಿಂದ ಒಂದು ಸುಂದರವಾದ ವಿಡಿಯೋ ಮಾಡಲಾಗಿದೆ. ನೋಡಿ, ಆನಂದಿಸಿ.
ಬನ್ನಿ ಈಗ ನಮ್ಮ ಹೆಮ್ಮೆಯ ಐತಿಹಾಸಿಕ ಸಂಪಿಗೆಹಳ್ಳಿ ಸಮೀಕ್ಷಾ ಗೋಪುರದ ಮೇಲೆ ಹೋಗೋಣ. ಇಲ್ಲಿ ಮೇಲೆ ಹತ್ತಲು ಯಾವುದೇ ಮೆಟ್ಟಿಲುಗಳು ಇರುವುದಿಲ್ಲ. ಹುಷಾರಾಗಿ ಇರುವ ಕಲ್ಲುಗಳ ಸಹಾಯದಿಂದ ಹತ್ತಬೇಕು. ಸ್ವಲ್ಪ ಆಯಾ ತಪ್ಪಿದರೂ ಕೆಳಗೆ ಬೀಳುವ ಅಪಾಯವಿದೆ. ಇಲ್ಲಿಂದ ಎಲ್ಲಿ ನೋಡಿದರೂ ಸುಂದರ ಹಾಗೂ ಬರಿಗಣ್ಣಿಂದಲೇ ತುಂಬಾ ದೂರದವರೆಗೆ ನೋಡಬಹುದಾಗಿದೆ. ಸುತ್ತಮುತ್ತ ಇನ್ನೂ ಎತ್ತರದ ಕಟ್ಟಡಗಳು ನಿರ್ಮಾಣವಾಗಿ ಸೂರ್ಯ ಮುಳುಗುವ ದೃಶ್ಯ ಕಾಣಿಸದಂತೆ ಆಗಿದೆ. ಏನೇ ಆಗಲಿ ಈ ಸ್ಥಳವು ದೈನಂದಿನ ಬದುಕಿನ ಭಾರವನ್ನು ಕಳೆದು ಶಾಂತವಾಗಿ ಕಾಲ ಕಳೆಯಲು ಒಂದು ಸುಂದರ ಪ್ರದೇಶವಾಗಿದೆ. ಇಲ್ಲಿಂದ ಕೆಲವು ಸುಂದರ ಕ್ಷಣಗಳನ್ನು ಸೆರೆಹಿಡಿಯಲಾಗಿದೆ, ನೋಡಿ ಆನಂದಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಹೆಚ್ಚು ಶೇರ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.